ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹೀಪ್ ಸಾರ್ಟ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹೀಪ್ ಸಾರ್ಟ್ ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡೋದಕ್ಕೆ ಎರಡು ಸ್ಟೆಪ್ ಬರುತ್ತೆ. ಮೊದಲನೇ ಸ್ಟೆಪ್ ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಷನ್. ಮೊದಲನೇದು ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಷನ್, ಎರಡನೇದು ಡಿಲೀಟ್ ದ ಡೇಟಾ ಫ್ರಮ್ ದ ಮ್ಯಾಕ್ಸ್ ಹೀಪ್. ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಟ್ ಮಾಡಿರ್ತೀವಲ್ಲ ಅದರಿಂದ ನಾವು ಡಿಲೀಟ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ನಾವು ಒಂದು ಸಿನಾರಿಯೋನ ಯಾವಾಗಲೂ ಫಾಲೋ ಮಾಡಬೇಕು. ಆ ಸಿನಾರಿಯೋ ಏನು? ಪೇರೆಂಟ್ ನೋಡಿನ ವ್ಯಾಲ್ಯೂ ಚೈಲ್ಡ್ ನೋಡಿನ ವ್ಯಾಲ್ಯೂಗಿಂತ ಗ್ರೇಟರ್ ದೆನ್ ಆರ್ ಈಕ್ವಲ್ ಇರಬೇಕು. ಪೇರೆಂಟ್ ವ್ಯಾಲ್ಯೂ ಜಾಸ್ತಿ ಇರಬೇಕು ಅಥವಾ ಚೈಲ್ಡ್ಗಳ ವ್ಯಾಲ್ಯೂಗೆ ಈಕ್ವಲ್ ಆಗಿರಬೇಕು. ಅವಾಗ ಆ ರೀತಿನೇ ಬಿಡ್ತೀವಿ. ಇಲ್ಲ ಅಂತ ಅಂದ್ರೆ ಏನಾದ್ರೂ ಪೇರೆಂಟ್ ವ್ಯಾಲ್ಯೂ ಚೈಲ್ಡ್ ವ್ಯಾಲ್ಯೂಗಿಂತ ಕಡಿಮೆ ಇದ್ರೆ ಏನ್ ಮಾಡ್ತೀವಿ? ಸ್ವ್ಯಾಪ್ ಮಾಡ್ತೀವಿ. ಚೈಲ್ಡ್ ಮತ್ತೆ ಪೇರೆಂಟ್ ಅನ್ನ ಸ್ವ್ಯಾಪ್ ಮಾಡ್ತೀವಿ. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈಸಿ ಆಗುತ್ತಾರೆ. ಸೊ ಮೊದಲಿಗೆ ಸ್ಟೆಪ್ 1 ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮೊದಲನೇ ಸ್ಟೆಪ್ ಏನು? ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಷನ್. ಸೊ ಮೊದಲನೇ ಸ್ಟೆಪ್ ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಷನ್. ಸೊ ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಷನ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಪಾಸ್ ಬೈ ಪಾಸ್ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಏನಾಗುತ್ತೆ? ಮೊದಲನೇ ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡ್ತೀವಿ. ಕೇವಲ ಒಂದೇ ಒಂದು ಎಲಿಮೆಂಟ್ ಇದೆ, ಅದು ಆ ರೀತಿನೇ ಇರುತ್ತೆ. ನೆಕ್ಸ್ಟ್ ಎರಡನೇ ಪಾಸ್ಗೆ ಹೋದಾಗ ಏನಾಗುತ್ತೆ? 2 ಆಲ್ರೆಡಿ ಇದೆ. ನೆಕ್ಸ್ಟ್ ನಾನು 9 ಅನ್ನ ಇನ್ಸರ್ಟ್ ಮಾಡಬೇಕು. ನಾನೇನ್ ಹೇಳಿದೆ? ನಾವು ಫಾಲೋ ಮಾಡ್ತಿರೋದು ಕಂಪ್ಲೀಟ್ ಬೈನರಿ ಟ್ರೀ. ಕಂಪ್ಲೀಟ್ ಬೈನರಿ ಟ್ರೀ ಏನ್ ಮಾಡುತ್ತೆ? ಕಂಪ್ಲೀಟ್ ಬೈನರಿ ಟ್ರೀ ಅಲ್ಲಿ ನಾವು ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಬರೀಬೇಕು. ಆ ವ್ಯಾಲ್ಯೂ ಗ್ರೇಟರ್ ಆಗಿರ್ಲಿ, ಆ ವ್ಯಾಲ್ಯೂ ಲೆಸ್ ಆಗಿರ್ಲಿ. ಪೇರೆಂಟ್ ನೋಡಿಗಿನ ಆ ವ್ಯಾಲ್ಯೂ ಲೆಸ್ ಆಗಿರ್ಲಿ ಅಥವಾ ಗ್ರೇಟರ್ ಆಗಿರ್ಲಿ, ನಾವೇನ್ ಬರೀಬೇಕು? ಫಸ್ಟ್ ಆ ವ್ಯಾಲ್ಯೂನ ಲೆಫ್ಟ್ ಸೈಡ್ಗೆ ಇನ್ಸರ್ಟ್ ಮಾಡಬೇಕು. ಸೊ 9 ಲೆಫ್ಟ್ ಆದ್ಮೇಲೆ ರೈಟ್ ಚೈಲ್ಡ್ ಹೋಗ್ಬೇಕು. ಸೊ ಇದು ಬೈನರಿ ಟ್ರೀ ಅಲ್ವಾ? ಸೊ ಬೈನರಿ ಟ್ರೀ ಆಗಿರೋದ್ರಿಂದ ಒಂದು ಪೇರೆಂಟ್ಗೆ ಎಷ್ಟು ನೋಡ್ ಇರುತ್ತೆ? ಚೈಲ್ಡ್ ನೋಡ್ಸ್ 2 ಚೈಲ್ಡ್ ನೋಡ್ ಇರುತ್ತೆ. ಫಸ್ಟ್ ಲೆಫ್ಟ್ ಚೈಲ್ಡ್ ನೋಡ್ ನ ಫಿಲ್ ಮಾಡಬೇಕು, ಆಮೇಲೆ ರೈಟ್ ಹೋಗ್ಬೇಕು. ಸೊ ಇವಾಗ ಏನಾಯ್ತು? 2 ಮತ್ತೆ 9 ನ ಇಲ್ಲಿ ಫಿಲ್ ಮಾಡಿದೆ. ನೋಡಿ ಈ ಕಂಡೀಷನ್ ಏನ್ ಹೇಳುತ್ತೆ? ಪೇರೆಂಟ್ ವ್ಯಾಲ್ಯೂ ಚೈಲ್ಡ್ ವ್ಯಾಲ್ಯೂಗಿಂತ ಜಾಸ್ತಿ ಇರಬೇಕು. ಪೇರೆಂಟ್ ವ್ಯಾಲ್ಯೂ 2, ಚೈಲ್ಡ್ ವ್ಯಾಲ್ಯೂ 9. ಪೇರೆಂಟ್ ವ್ಯಾಲ್ಯೂ ಚೈಲ್ಡ್ ವ್ಯಾಲ್ಯೂಗಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಕಡಿಮೆ ಇದೆ. ಸೊ ಇವಾಗ ಏನ್ ಮಾಡ್ತೀನಿ? ಸ್ವ್ಯಾಪ್. ಪೇರೆಂಟ್ ಮತ್ತೆ ಚೈಲ್ಡ್ ವ್ಯಾಲ್ಯೂಗಳನ್ನು ನಾನು ಸ್ವ್ಯಾಪ್ ಮಾಡಬೇಕು. ಸೊ ಸ್ವ್ಯಾಪ್ ಮಾಡಿದಾಗ ಏನಾಯ್ತು? 9 ಇಲ್ಲಿಗೆ ಹೋಯ್ತು ಮತ್ತೆ 2 9 ಜಾಗಕ್ಕೆ ಬಂತು. ಸೊ ಇವಾಗ ಏನಾಯ್ತು? ಪೇರೆಂಟ್ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಚೈಲ್ಡ್ ವ್ಯಾಲ್ಯೂ ಸ್ಯಾಟಿಸ್ಫೈ ಆಯ್ತು. ನೆಕ್ಸ್ಟ್ 7 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ ಇದಕ್ಕೆ 2 ಚೈಲ್ಡ್, ಮ್ಯಾಕ್ಸಿಮಮ್ ಎಷ್ಟು ಚೈಲ್ಡ್? 2 ಚೈಲ್ಡ್. ಸೊ ಲೆಫ್ಟ್ ಚೈಲ್ಡ್ ಆಗಿದೆ, ಇವಾಗ ರೈಟ್ ಸೈಡ್ಗೆ ಇನ್ಸರ್ಟ್ ಮಾಡ್ತೀವಿ. ಈಗ ನೋಡಿ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ? ಪೇರೆಂಟ್ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಚೈಲ್ಡ್ ವ್ಯಾಲ್ಯೂ. ಪೇರೆಂಟ್ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಚೈಲ್ಡ್ ವ್ಯಾಲ್ಯೂ. ಸೊ ಕರೆಕ್ಟ್ ಇದೆ. ನೆಕ್ಸ್ಟ್ 6 ಅನ್ನ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು. ಸೊ ಇದು ಫೇಸ್ 3. ನೆಕ್ಸ್ಟ್ 4 6 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ 9 ಹಾಗೆ ಉಳ್ಕೊಂಡಿರುತ್ತೆ. ನೆಕ್ಸ್ಟ್ 2 ಕೂಡ ಹಾಗೆ ಉಳಿಯುತ್ತೆ. 7 ಕೂಡ ಹಾಗೆ ಉಳಿಯುತ್ತೆ. ನೆಕ್ಸ್ಟ್ 6 ನ ಎಲ್ಲಿ ಇನ್ಸರ್ಟ್ ಮಾಡಬೇಕು? ಆಸ್ ಲೆಫ್ಟ್ ಆಸ್ ಪಾಸಿಬಲ್. ಸೊ ಲೆಫ್ಟ್ ಚೈಲ್ಡ್ ನ ತಗೊಳ್ಳೋಣ. ಸೊ ಇದಿವಾಗ ಪೇರೆಂಟ್ ಚೈಲ್ಡ್ ಆಗುತ್ತೆ. ಸೊ ಇದಿವಾಗ ಪೇರೆಂಟ್ ನೋಡ್ ಆಗುತ್ತೆ. ಸೊ ಇದರ ಲೆಫ್ಟ್ ಸೈಡ್ಗೆ ಇನ್ಸರ್ಟ್ ಮಾಡಬೇಕು. ಅದು ಯಾವುದೇ ವ್ಯಾಲ್ಯೂ ಆಗಿರಲಿ 6. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದ್ಯಾ? ನೋಡಿ 6 ನ ಪೇರೆಂಟ್ ಯಾವುದು? 2. ಪೇರೆಂಟ್ ವ್ಯಾಲ್ಯೂ ಏನಾಗಿರಬೇಕು? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಚೈಲ್ಡ್ ವ್ಯಾಲ್ಯೂ. ಸೊ ಚೈಲ್ಡ್ ವ್ಯಾಲ್ಯೂ ಜಾಸ್ತಿ ಇದೆ, ಪೇರೆಂಟ್ ವ್ಯಾಲ್ಯೂ ಕಡಿಮೆ ಇದೆ. ಅವಾಗ ಏನ್ ಮಾಡೋಣ? ಸ್ವ್ಯಾಪ್ ಮಾಡೋಣ. ಸೊ 2 6 ಜಾಗಕ್ಕೆ ಬರುತ್ತೆ, 6 2 ಜಾಗಕ್ಕೆ ಹೋಗುತ್ತೆ. ಸೊ ಇವಾಗ ಏನಾಯ್ತು? 9 ಹಾಗೆ ಉಳಿತು, 2 ಜಾಗಕ್ಕೆ 6 ಹೋಯ್ತು. ಸೊ ಇದು 7. ನೆಕ್ಸ್ಟ್ 2 ಏನಾಯ್ತು? 6 ಜಾಗಕ್ಕೆ ಹೋಯ್ತು. ಇವಾಗ 2 ಇನ ಪೇರೆಂಟ್ 6. ಪೇರೆಂಟ್ ವ್ಯಾಲ್ಯೂ ಗ್ರೇಟರ್ ದೆನ್ ಚೈಲ್ಡ್ ವ್ಯಾಲ್ಯೂ. ಪೇರೆಂಟ್ ವ್ಯಾಲ್ಯೂ ಗ್ರೇಟರ್ ದೆನ್ ಚೈಲ್ಡ್ ವ್ಯಾಲ್ಯೂ. ಪೇರೆಂಟ್ ವ್ಯಾಲ್ಯೂ ಗ್ರೇಟರ್ ದೆನ್ ಚೈಲ್ಡ್ ವ್ಯಾಲ್ಯೂ. ಸೊ ಇವಾಗ ಕರೆಕ್ಟ್ ಇದೆ. ನೆಕ್ಸ್ಟ್ ಇನ್ನು ಉಳಿದಿರುವಂತ ಎಲಿಮೆಂಟ್ ಯಾವುದು? 5. ಸೊ 9 ಹಾಗೆ ಉಳ್ಕೊಂಡಿರುತ್ತೆ, 6 ಕೂಡ ಹಾಗೆ ಉಳ್ಕೊಳ್ಳುತ್ತೆ. 7 ವಿಲ್ ಬಿ ಸೇಮ್. ನೆಕ್ಸ್ಟ್ 2 ವಿಲ್ ಬಿ ಸೇಮ್. ಸೊ ಇದು ಲೆವೆಲ್ 0, ಲೆವೆಲ್ 1. ಸೊ ಲೆವೆಲ್ 1 ಅಲ್ಲಿ ಆಯ್ತು, ಇದರ 2 ಚೈಲ್ಡ್ಗಳು ಆಯ್ತು. ನೆಕ್ಸ್ಟ್ ಇವಾಗ ಲೆವೆಲ್ 2 ಗೆ ಬಂದಾಗ ಏನಾಯ್ತು? ಇದಕ್ಕೂ ಕೂಡ 2 ಚೈಲ್ಡ್ಗಳು ಇರುತ್ತಲ್ವಾ ಬೈನರಿ ಟ್ರೀ ಆಗಿರೋದ್ರಿಂದ. ಸೊ ಇದನ್ನ ಫಿಲ್ ಮಾಡಬೇಕು. ಲೆಫ್ಟ್ ಇಂದ ರೈಟ್ ಗೆ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಇವಾಗ ಏನಾಯ್ತು? ಇಲ್ಲಿ ಯಾವ್ದನ್ನು ಫಿಲ್ ಮಾಡಬಹುದು? 5 ನ ಫಿಲ್ ಮಾಡಬಹುದು. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದ್ಯಾ? ಇವೆರಡು ಚೈಲ್ಡ್ ನೋಡ್ಗಳು. ಚೈಲ್ಡ್ ನೋಡ್ಗಳಿಗಿನ್ನ ಪೇರೆಂಟ್ ನೋಡಿನ ವ್ಯಾಲ್ಯೂ ಜಾಸ್ತಿ ಇದೆ. ಚೈಲ್ಡ್ ನೋಡ್ಗಿನ್ನ ಪೇರೆಂಟ್ ವ್ಯಾಲ್ಯೂ ನೋಡು, ಸೊ ಚೈಲ್ಡ್ ನೋಡಿಗಿನ್ನ ಪೇರೆಂಟ್ ನೋಡ್ ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಇವಾಗ ನಮಗೆ 6th ಪಾಸ್ ಅಥವಾ 6th ಸ್ಟೆಪ್ ಅಲ್ಲಿ ನಮಗೆ ಏನಾಯ್ತು? ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಷನ್ ಆಯ್ತು. ಮ್ಯಾಕ್ಸ್ ಹೀಪ್ ಅಂದ್ರೇನು? ಸೊ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ ಗಳಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಎಲಿಮೆಂಟ್ ಟಾಪ್ ಅಲ್ಲಿ ಇರಬೇಕು, ಕಡಿಮೆ ಇರುವಂತವು ಕೆಳಗಡೆ ಹೋಗ್ತಾ ಇರೋದು. ಸೊ ಏನಂತ ಕರಿತೀವಿ? ಮ್ಯಾಕ್ಸ್ ಹೀಪ್ ಅಂತ ಕರಿತೀವಿ. ಈಗ ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಷನ್ ಆಯ್ತು. ಇದನ್ನ ಒಂದು ಕ್ಯೂ ಅಲ್ಲಿ ಆಡ್ ಮಾಡ್ತಾ ಬನ್ನಿ.
ಇದನ್ನ Q1. ಸೊ Q1 ಹೇಗೆ ಆಡ್ ಮಾಡ್ತೀರಾ? ಫಸ್ಟ್ ಯಾರು ಲೆವೆಲ್ ಬೈ ಲೆವೆಲ್ 0 ಲೆವೆಲ್ 1 ಲೆವೆಲ್ 2 ಲೆಫ್ಟ್ ಟು ರೈಟ್. ಲೆವೆಲ್ 0 ಅಲ್ಲಿ ಒಂದೇ ಒಂದು ಎಲಿಮೆಂಟ್ ಇದೆ 9. ಸೊ 9 ನ ಇನ್ಸರ್ಟ್ ಮಾಡಿ. ಲೆವೆಲ್ 1 ಅಲ್ಲಿ ಲೆಫ್ಟ್ ಟು ರೈಟ್ ಹೋಗಬೇಕು. ಸೊ 6 ಮತ್ತೆ 7. ನೆಕ್ಸ್ಟ್ ಲೆವೆಲ್ 2 ಅಲ್ಲಿ ಲೆಫ್ಟ್ ಟು ರೈಟ್ 2 ನೆಕ್ಸ್ಟ್ 5. ಸೊ ಇವಾಗ ಏನಾಯ್ತು Q ನ ಕನ್ಸ್ಟ್ರಕ್ಟ್ ಮಾಡಾಯ್ತು. ಇವಾಗ ಏನ್ ಮಾಡಬೇಕು? ಸೆಕೆಂಡ್ ಸ್ಟೆಪ್, ಡಿಲೀಟ್ ದಿ ಡೇಟಾ ಫ್ರಮ್ ದ ಮ್ಯಾಕ್ಸ್ ಹೀಪ್. ಸೊ ಮ್ಯಾಕ್ಸ್ ಹೀಪ್ ಅಲ್ಲಿ ನಾವೇನ್ ಮಾಡ್ತೀವಿ? ಯಾವ ಡೇಟಾನ ಡಿಲೀಟ್ ಮಾಡ್ತೀವಿ? ಮ್ಯಾಕ್ಸಿಮಮ್ ಎಲಿಮೆಂಟ್ ಅನ್ನ ಡಿಲೀಟ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಎಲಿಮೆಂಟ್. ಸೊ ಮ್ಯಾಕ್ಸಿಮಮ್ ಎಲಿಮೆಂಟ್ ಅನ್ನ ನಾವು ಡಿಲೀಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾರು? 9. ಸೊ 9 ನ ನಾನು ಡಿಲೀಟ್ ಮಾಡಬೇಕು. ಸೊ 9 ನ ಡಿಲೀಟ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಇವಾಗ ಎರಡನೇ ಸ್ಟೆಪ್ ಅಲ್ಲಿ. ಈಗ ಎರಡನೇ ಸ್ಟೆಪ್ 2. ಸೊ ಸ್ಟೆಪ್ 2 ಏನು? ಡಿಲೀಟ್ ದ ಡೇಟಾ ಫ್ರಮ್ ಮ್ಯಾಕ್ಸ್ ಹೀಪ್. ಯಾವ್ದು ಡಿಲೀಟ್ ಮಾಡೋದು? ಮ್ಯಾಕ್ಸಿಮಮ್ ಎಲಿಮೆಂಟ್. ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು? 9. ಸೊ ನಾನು ಇವಾಗ ಏನ್ ಮಾಡಬೇಕು? 9 ಅನ್ನ ಡಿಲೀಟ್ ಮಾಡಬೇಕು. ಸೊ ಡಿಲೀಟ್ ಮಾಡಿದಾಗ ಏನಾಗುತ್ತೆ? ಇದನ್ನೇ ಕಂಟಿನ್ಯೂ ಮಾಡಬೇಕು. ಸೊ 9 ನ ಡಿಲೀಟ್ ಮಾಡಿದ್ದೀನಿ. 6 ಹಾಗೆ ಉಳಿಯುತ್ತೆ, 7 ಹಾಗೆ ಉಳಿಯುತ್ತೆ. ನೆಕ್ಸ್ಟ್ ಇದು 2, ನೆಕ್ಸ್ಟ್ ಈಸ್ 5. ಸೊ ಇವಾಗ ಇದು ಖಾಲಿ ಉಳಿದಿದೆ, ಯಾಕಂದ್ರೆ ನಾನು 9 ಅನ್ನ ಡಿಲೀಟ್ ಮಾಡಾಗಿದೆ. ಸೊ ಇವಾಗ ಏನಾಗುತ್ತೆ? ಲಾಸ್ಟ್ ಅಲ್ಲಿ ಇನ್ಸರ್ಟ್ ಆಗಿರುವಂತ ವ್ಯಾಲ್ಯೂ ಯಾವುದು ನೋಡಿ. Q ನೋಡಿದ್ರೇನೆ ನಿಮಗೆ ಗೊತ್ತಾಗುತ್ತೆ. ಲಾಸ್ಟ್ ಅಲ್ಲಿ ಇನ್ಸರ್ಟ್ ವ್ಯಾಲ್ಯೂ ಆಗಿರೋದು ಯಾವುದು? 5. ಸೊ ಏನ್ ಮಾಡಬೇಕು? 5 ನ ಅಳಿಸ್ಬೇಕು. ಸೊ 5 ನ ಅಳಿಸ್ಬೇಕು. ಮತ್ತೆ 5 ಅನ್ನ ಆ ಮ್ಯಾಕ್ಸಿಮಮ್ ಎಲಿಮೆಂಟ್ ನ ಡಿಲೀಟ್ ಮಾಡಿರ್ತೀರಲ್ಲ ಆ ಜಾಗಕ್ಕೆ ಬರಬೇಕು. ಸೊ ಇವಾಗ ಏನಾಯ್ತು? 5 ಬಂದು 9 ಜಾಗಕ್ಕೆ ಕೂತ್ಕೊಂತು. 9 ಬಂದು ಸೊ 5 ಬಂದು 9 ಜಾಗಕ್ಕೆ ಕೂತ್ಕೊಂತು. 9 ಬಂದು 5 ಜಾಗಕ್ಕೆ ಹೋಯ್ತು. ಸೊ ಇವಾಗ ಏನಾಯ್ತು? ಇದು ಡಿಲೀಟ್ ಆಯ್ತು. 9 ಎಲಿಮೆಂಟ್ ಆಲ್ರೆಡಿ ಡಿಲೀಟ್. ಇನ್ನ ನನಗೆ 4 ಎಲಿಮೆಂಟ್ ಇದೆ. ಸೊ ಇವಾಗ ನಾನು ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ಬಿಡ್ಬೋದಾ? ಇಲ್ಲ. ಯಾಕಂತಂದ್ರೆ ನನಗೆ ಟಾಪ್ ಅಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟೇ ಬೇಕು. ಟಾಪ್ ಅಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಬೇಕು. ಸೊ ಟಾಪ್ ಅಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಬೇಕು ಅಂದ್ರೆ ಏನ್ ಮಾಡಬೇಕು? ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ನೋಡ್ತಾ ಹೋಗಿ. ಚೈಲ್ಡ್ ನೋಡ್ ವ್ಯಾಲ್ಯೂ ಪೇರೆಂಟ್ ನೋಡ್ಗಿಂತ ಕಡಿಮೆ ಇದೆ ಅಂದ್ರೆ ಪೇರೆಂಟ್ ವ್ಯಾಲ್ಯೂ ಜಾಸ್ತಿ ಇರಬೇಕು. ಇವೆರಡು ಚೈಲ್ಡ್ ನೋಡ್ಗಳು. ಇದರ ಪೇರೆಂಟ್ ವ್ಯಾಲ್ಯೂ ಜಾಸ್ತಿ ಇರಬೇಕು, ಆದ್ರೆ ಇದು ಚಿಕ್ಕದಿದೆ. ಸೊ ಏನ್ ಮಾಡಬೇಕು? ಸ್ವ್ಯಾಪ್ ಮಾಡೋದು. ಸೊ ಫಸ್ಟ್ ಲೆಫ್ಟ್ ನ ಸ್ವ್ಯಾಪ್ ಮಾಡಬೇಕು, ಆಮೇಲೆ ರೈಟ್ ನ ಸ್ವ್ಯಾಪ್ ಮಾಡೋದು. ಸೊ 6 ಮತ್ತೆ 5 ನ ಸ್ವ್ಯಾಪ್ ಮಾಡಿ. 6 ಇಲ್ಲಿ ಹೋಯ್ತು, 5 ಇಲ್ಲಿ ಬರುತ್ತೆ. ನೆಕ್ಸ್ಟ್ 7 ಮತ್ತೆ 2. ಚೈಲ್ಡ್ ನೋಡ್ಗಿನ ಪೇರೆಂಟ್ ನೋಡ್ ಜಾಸ್ತಿ ಇದೆ, ಆದ್ರೆ ಈ ಚೈಲ್ಡ್ ನೋಡ್ಗಿನ ಈ ಪೇರೆಂಟ್ ನೋಡು ಕಡಿಮೆ ಇದೆ. ಸೊ ಏನ್ ಮಾಡಬೇಕು? ಸ್ವ್ಯಾಪ್ ಇಟ್ ಅಗೇನ್. ಸೊ ಸ್ವ್ಯಾಪ್ ಮಾಡಿದಾಗ ಏನಾಯ್ತು? 7 ಟಾಪ್ ಹೋಯ್ತು, 5 ಹಾಗೆ ಉಳಿಯುತ್ತೆ. 6 7 ಪ್ಲೇಸಿಗೆ ಬರುತ್ತೆ 2. ಸೊ ಇವಾಗ ನೋಡಿದ್ರೆ ನಮ್ಮ ಚೈಲ್ಡ್ ನೋಡ್ಗಿನ್ನ ಪೇರೆಂಟ್ ನೋಡ್ ಜಾಸ್ತಿ, ಚೈಲ್ಡ್ ನೋಡ್ಗಿನ್ನ ಪೇರೆಂಟ್ ನೋಡ್ ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಇದ್ರ ಪ್ರಕಾರ ಈ ಕ್ಯೂ ನ ಆಲ್ಟರ್ ಮಾಡಿ. ಸೊ ಇವಾಗ ನಾನು ಏನ್ ಮಾಡಬೇಕು? ಈ ಕ್ಯೂ ಅನ್ನ ಆಲ್ಟರ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಇರುವಂತ ಟಾಪ್ ಎಲಿಮೆಂಟ್ ಯಾವುದು? 7. ಟಾಪ್ ಅಲ್ಲಿ ಇರುವಂತ ಎಲಿಮೆಂಟ್ 7. ನೆಕ್ಸ್ಟ್ ಲೆಫ್ಟ್ ಟು ರೈಟ್. ಸೊ ಲೆಫ್ಟ್ ಟು ರೈಟ್ ನೋಡಿದ್ರೆ 5 ಇದೆ, ನೆಕ್ಸ್ಟ್ 6 ಇದೆ. ನೆಕ್ಸ್ಟ್ ಇನ್ನು ಉಳಿದಿರುವಂತ ಎಲಿಮೆಂಟ್ ಯಾವುದು? 2. ಸೊ 2 ಆಲ್ರೆಡಿ ಆಗಿದೆ. ಇವಾಗ ಏನ್ ಮಾಡಬೇಕು? ಟಾಪ್ ಅಲ್ಲಿ ಇರುವಂತ ಎಲಿಮೆಂಟ್ ಅನ್ನ ಡಿಲೀಟ್ ಮಾಡಬೇಕು. ಟಾಪ್ ಅಲ್ಲಿ ಇರುವಂತ ಎಲಿಮೆಂಟ್ ಯಾವುದು? 7. ಸೊ 7 ಅನ್ನ ಡಿಲೀಟ್ ಮಾಡಬೇಕು ಅಂತಂದ್ರೆ ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ತೀನಿ? ಲಾಸ್ಟ್ ಎಲಿಮೆಂಟ್. ಇವಾಗ ಇಷ್ಟರಲ್ಲಿ ಡಿಲೀಟ್ ಆಗಿದೆ, ಇಷ್ಟರಲ್ಲಿ ಲಾಸ್ಟ್ ಬಂದಿರೋ ಎಲಿಮೆಂಟ್ ಯಾವುದು? 2. ಸೊ 2 ನ ಏನ್ ಮಾಡ್ತೀನಿ? 7 ಜಾಗಕ್ಕೆ ರಿಪ್ಲೇಸ್ ಮಾಡ್ತೀನಿ. ಸೊ 2 ಏನಾಗುತ್ತೆ? 7 ಜಾಗಕ್ಕೆ ರಿಪ್ಲೇಸ್ ಆಗುತ್ತೆ. 7 2 ಜಾಗಕ್ಕೆ ಹೋಗುತ್ತೆ. ಸೊ ಇವಾಗ ಇಲ್ಲಿವರೆಗೂ ನನಗೆ ಡಿಲೀಟ್ ಮಾಡಿದ್ದೀನಿ. 7 ಮತ್ತೆ 9 ಅನ್ನ ಡಿಲೀಟ್ ಮಾಡಾಯ್ತು. ಇನ್ನು ಉಳಿದಿರೋದು ಈ 3 ಎಲಿಮೆಂಟ್. ಆದ್ರೆ ಟಾಪ್ ಅಲ್ಲಿ ಏನಿರಬೇಕು? ಮ್ಯಾಕ್ಸಿಮಮ್ ಎಲಿಮೆಂಟ್ ಇರಬೇಕು. ಟಾಪ್ ಅಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಇರಬೇಕು ಅಂತಂದ್ರೆ ನೋಡಿ, ಚೈಲ್ಡ್ ನೋಡ್ಸ್, ಇದು ಪೇರೆಂಟ್ ನೋಡ್. ಸೊ ಚೈಲ್ಡ್ ನೋಡ್ ಮತ್ತೆ ಪೇರೆಂಟ್ ನೋಡ್ ನ ಕಂಪೇರ್ ಮಾಡ್ತಿದ್ರೆ ಫಸ್ಟ್ ಲೆಫ್ಟ್ ಇಂದ ರೈಟ್ ಗೆ ಹೋಗ್ಬೇಕಲ್ವಾ? ಸೊ 5 ವ್ಯಾಲ್ಯೂ ಚಿಕ್ಕದಿದೆ, ಪೇರೆಂಟ್ ವ್ಯಾಲ್ಯೂ ಜಾಸ್ತಿ ಇದೆ. ಸ್ವ್ಯಾಪ್ ಮಾಡಿ. ಸೊ ಸ್ವ್ಯಾಪ್ ಮಾಡಿದಾಗ ಏನಾಗುತ್ತೆ? 5 2 ಪ್ಲೇಸ್ಗೆ ಹೋಗುತ್ತೆ, 2 5 ನ ಪ್ಲೇಸಿಗೆ ಬರುತ್ತೆ. ನೆಕ್ಸ್ಟ್ ಪೇರೆಂಟ್ ವ್ಯಾಲ್ಯೂ ಏನಾಗಿರ್ಬೇಕು? ಚೈಲ್ಡ್ ವ್ಯಾಲ್ಯೂಗಿಂತ ಜಾಸ್ತಿ ಇರಬೇಕು, ಆದ್ರೆ ಈ ಚೈಲ್ಡ್ ವ್ಯಾಲ್ಯೂಗಿನ ಈ ಪೇರೆಂಟ್ ವ್ಯಾಲ್ಯೂ ಕಡಿಮೆ ಇದೆ. ಸೊ ಏನ್ ಮಾಡೋಣ? ಅಗೈನ್ ಸ್ವ್ಯಾಪ್. ಸೊ ಸ್ವ್ಯಾಪ್ ಮಾಡಿದ್ರೆ 6 ಮೇಲೆ ಹೋಗುತ್ತೆ, 2 ಇಲ್ಲೇ ಉಳ್ಕೊಳ್ಳುತ್ತೆ, 5 6 ಪ್ಲೇಸಿಗೆ ಬರುತ್ತೆ. ಸೊ ಇವಾಗ ಇದರ ಪ್ರಕಾರ ನಾವು ಕ್ಯೂ ಅನ್ನ ಆಲ್ಟರ್ ಮಾಡೋಣ. 6 ನೆಕ್ಸ್ಟ್ ಲೆಫ್ಟ್ ಟು ರೈಟ್ ಅಂತಂದ್ರೆ 2 ಆಮೇಲೆ 5. ಸೊ ಇವಾಗ ಯಾರು ಲಾಸ್ಟಿಗೆ ಬಂದಿರೋದು? ಲಾಸ್ಟಿಗೆ ಬಂದಿರೋ ಎಲಿಮೆಂಟ್ ಇವು 3 ಎಲಿಮೆಂಟ್ ಅಲ್ಲ ಲೆಫ್ಟ್ ಇದ್ದಿದ್ದು 5ನೇದು. ಸೊ 5 ನ ಏನ್ ಮಾಡಬೇಕು? ಮ್ಯಾಕ್ಸಿಮಮ್ ಎಲಿಮೆಂಟ್ ಜೊತೆ ರಿಪ್ಲೇಸ್ ಮಾಡಿ. ಸೊ
5 ಜಾಗಕ್ಕೆ 6 ಬರುತ್ತೆ, 6 ಜಾಗಕ್ಕೆ 5 ಬರುತ್ತೆ. ಸೊ ಇವಾಗ ಏನಾಯ್ತು, 6 ಕೂಡ ಡಿಲೀಷನ್ ಆಯಿತು. ಮ್ಯಾಕ್ಸಿಮಮ್ ಎಲಿಮೆಂಟ್ ಡಿಲೀಟ್ ಮಾಡಬೇಕಿತ್ತು, 6 ಕೂಡ ಡಿಲೀಟ್ ಮಾಡಿದ್ವಿ. ಇನ್ನು 5 ಮತ್ತೆ 2 ಮಾತ್ರ ಉಳ್ಕೊಂಡ್ಬಿಡೋದು. 5 ಮತ್ತೆ 2 ಅಲ್ಲಿ ನೋಡ್ತಾ ಹೋಗಿ, ಪೇರೆಂಟ್ ವ್ಯಾಲ್ಯೂ ಚೈಲ್ಡ್ ವ್ಯಾಲ್ಯೂಗಿಂತ ಜಾಸ್ತಿ ಇರಬೇಕು. ಸೊ ಕರೆಕ್ಟ್ ಇದೆ. ಇವಾಗ ಏನ್ ಮಾಡಬೇಕು, ಈ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಡಿಲೀಟ್ ಮಾಡಬೇಕಾಗಿರೋದ್ರಿಂದ ಏನ್ ಮಾಡ್ತೀನಿ, ಲಾಸ್ಟಿಗೆ ಬಂದಿರೋದೇ ಅದು ಎರಡೇ ಎಲಿಮೆಂಟ್ ಇರೋದು. ಸೊ 2, ಸೊ 2ನ ಏನ್ ಮಾಡಬೇಕು, 5 ಪ್ಲೇಸಿಗೆ ಹಾಕಬೇಕು. ಸೊ 2 ಇಲ್ಲಿ ಬರುತ್ತೆ. ಅವಾಗ ಏನಾಯ್ತು, 2 5 ಪ್ಲೇಸಿಗೆ ಬಂತು, 5 2 ಪ್ಲೇಸಿಗೆ ಬಂತು. ಸೊ 5 ಕೂಡ ಡಿಲೀಟ್ ಆಯಿತು. ಸೊ 5 ಕೂಡ ಡಿಲೀಟ್ ಆದರೆ ಇನ್ನು ಕೇವಲ ಒಂದೇ ಒಂದು ಎಲಿಮೆಂಟ್ 2 ಮಾತ್ರ ಉಳಿತು. ಸೊ 2ನು ಡಿಲೀಟ್ ಮಾಡಿದ್ರೆ ಎಲ್ಲದೂ ಡಿಲೀಟ್ ಆದಂಗಾಯ್ತು. ಸೊ ಇಲ್ಲೇ ಉಳ್ಕೊಂತು. ಸೊ ನೋಡ್ತಾ ಹೋದ್ರೆ ಎಲ್ಲದೂ ಕೂಡ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಇದೆ. 2 5 6 7 9. ಸೊ ಇವಾಗ ಏನ್ ಮಾಡಿದ್ವಿ, ಹೀಪ್ ಸಾರ್ಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ ಅಂತ ಅರ್ಥ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.